ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಜಮೀನಿನಲ್ಲಿ ಕೃಷಿ ಕೆಲಸದಲ್ಲಿ ಬ್ಯುಸಿಯಾಗಿ ಇರಬೇಕಾಗಿದ್ದಂತಹ ರೈತರು ಬೀದಿಗಿಳಿದಿದ್ದಾರೆ. ಮಡದಿ ಮಕ್ಕಳೊಂದಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾರೇ ಸಮಾಧಾನ ಮಾಡಿದ್ರೂ ಕೇಳ್ತಿಲ್ಲ. ಅಷ್ಟಕ್ಕೂ ಅನ್ನದಾತರ ಆಕ್ರೋಶಕ್ಕೆ ಕಾರಣವೇನು? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಕ್ರೋಶ, ರೋಷಾವೇಶ, ನಿದ್ದೆ ಇಲ್ಲದೆ ರಸ್ತೆಯಲ್ಲೇ ಕಾಯುತ್ತಿದ್ರು. ಸೂರ್ಯ ಹುಟ್ಟುತ್ತಿದ್ದಂತೆ ರಸ್ತೆಗಿಳಿದಿದ್ರು. ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಯಂತ್ರಿಸಲು ಬಂದ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ರು. ಈ ಹೋರಾಟ ನಡೆದಿದ್ದು ಯೂರಿಯಾ ಗೊಬ್ಬರಕ್ಕಾಗಿ. ಕೊಪ್ಪಳದಲ್ಲಿ ರಸಗೊಬ್ಬರಕ್ಕಾಗಿ ರೈತರ ರೋಷಾವೇಶ. ರಸ್ತೆ ತಡೆದು ಪ್ರತಿಭಟನೆ, ಪೊಲೀಸರ ಜೊತೆ ವಾಗ್ವಾದ. ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಿದ್ದು ಬೆಳೆಗಳು ಎದೆ ಎತ್ತರಕ್ಕೆ ಬೆಳೆದು ನಿಂತಿವೆ. ಉತ್ತಮ ಫಸಲಿಗಾಗಿ ರೈತರು ಗೊಬ್ಬರದ ಮೊರೆ ಹೋಗ್ತಿದ್ದಾರೆ. ಆದರೆ ಯೂರಿಯಾ ಗೊಬ್ಬರವೇ ಸಿಗ್ತಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟಿಸಿದ್ರು. ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ತಡೆಯಲು ಬಂದ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಯಿತು. ಸೊಸೈಟಿಗಳಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ತಿರ್ಬೋದು. ಸದ್ಯ ನಾನೀಗ ಕೊಪ್ಪಳದ ಬಸವೇಶ್ವರ ವೃತ್ತದ ಬಳಿ ಇದ್ದೀನಿ. ಇಲ್ಲಿ ದಿಢೀರನೆ ಬಂದು ಸಾವಿರಾರು ರೈತರು ಇಲ್ಲಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಕೃಷಿ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್ ಮತ್ತು ಪೊಲೀಸರಿದ್ದಾರೆ. ರೈತರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಯಾರೂ ಕೂಡ ರೈತರು ಇಲ್ಲಿಂದ ಕದಲುವಂತ ಸ್ಥಿತಿಯಲ್ಲಿಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ದೌಡಾಯಿಸಿ ಬಂದ್ರು. ಜಿಲ್ಲಾಧಿಕಾರಿ ಎದುರೇ ಪ್ರತಿಭಟನೆ ತಡೆದ ಇನ್ಸ್ಪೆಕ್ಟರ್ ವಿರುದ್ಧ ರೈತರು ಕಿಡಿಕಾರಿದ್ರು. ಇವತ್ತು ಬಂದಿದೆ ಸರ್, ಗೊಬ್ಬರ ಕೊಡ್ಬೇಕಿಲ್ಲ ಸರ್ ರೈತರಿಗೆ. ಗೊಬ್ಬರನ ಇವತ್ತು ಕೊಡಲ್ಲ ಅಂತ ಹೇಳಿ, ಇವತ್ತು ಗೌರ್ಮೆಂಟ್ ಹಾಲಿಡೇ ಅಂತ ಹೇಳಿ ಗೊಬ್ಬರ ಕೊಡಲ್ಲ ಅಂತಿದ್ದಾರೆ. ಗೌರ್ಮೆಂಟ್ ಸೆಕೆಂಡ್ ಸ್ಯಾಟರ್ಡೆಗೂ ಗೊಬ್ಬರ ಕೊಡೋಕೆ ಏನು ಸಂಬಂಧ ಇದೆ ಸರ್ ರೈತರಿಗೂ? ಪೊಲೀಸರ ಅವೇಚ ಶಬ್ದದಿಂದ ಮಾತಾಡ್ತಾರೆ ಸರ್. ಪತ್ನಿ ಮಕ್ಕಳನ್ನ ಕರೆದುಕೊಂಡು ಬಂದು ಕ್ಯೂ ನಿಂತ ರೈತರು. ಇನ್ನು ಯಾದಗಿರಿಯಲ್ಲಿ ಒಂದು ಆಧಾರ್ ಕಾರ್ಡ್ಗೆ 1 ಚೀಲ ರಸಗೊಬ್ಬರ ವಿತರಿಸಲಾಗ್ತಿದೆ. ಹೀಗಾಗಿ ರೈತರು ಪತ್ನಿ ಹಾಗೂ ಮಕ್ಕಳನ್ನ ಕರೆದುಕೊಂಡು ಬಂದಿದ್ರು. ಆದ್ರೂ ಗೊಬ್ಬರ ಸಿಗ್ತಿಲ್ಲ ಅಂತ ಕಣ್ಣೀರಾಕಿದ್ರು. ಗದಗದಲ್ಲಿ ಗೊಬ್ಬರ ಬಿದ್ದ 1 ಲಾರಿ ಎಸ್ಕೇಪ್. ಇಂದು ಗದಗಕ್ಕೆ 3 ಲಾರಿಗಳಲ್ಲಿ ಗೊಬ್ಬರ ತರಿಸಲಾಗಿತ್ತು. ಆದರೆ ಗೊಬ್ಬರ ತುಂಬಿದ್ದ 1 ಲಾರಿ ಎಸ್ಕೇಪ್ ಮಾಡಿದ್ದಾರೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಹಿರೇಸಮ ರಾತ್ರಿ 3 ಗಂಟೆ ಬಂದ್ರಿ. ಮುಂಜಾನೆ 3 ಗಾಡಿ ಇದ್ರಿ, ಈಗ 2 ಗಾಡಿ ಅದಾವ್ರಿ. 1 ಗಾಡಿ ಹೋಗಿ ಎಸ್ಕೇಪ್ ಆಗೈತ್ರಿ. ಎಲ್ಲಿ ಆಗೈತ್ರಿ ನಂಗೆ ಗೊತ್ತಿಲ್ಲ. ಏನು ರೀತಿ ಕಳ್ಸ್ಯಾರ? 1 ಗಾಡಿ ಕಳ್ಸ್ಯಾರ ಆ ಕಡೆ. ಇಲ್ಲಿ ಮಾತ್ರ 2 ಗಾಡಿ ಅದಾವ್ರಿ. 1 ಗಾಡಿ ಖಾಲಿ ಆಗೈತ್ರಿ, ಅನ್ಲೋಡ್ ಆಗೈತ್ರಿ. 1 ಗಾಡಿ ನಿಂತ ಐತ್ರಿ. ಮುಂಗಾರು ಆರಂಭವಾಗಿ 2 ತಿಂಗಳೇ ಉರುಳಿದ್ರೂ ರೈತರಿಗೆ ಗೊಬ್ಬರ ಸಿಗ್ತಿಲ್ಲ. ಹೀಗಾಗಿ ಎಲ್ಲೆಲ್ಲೂ ಆಕ್ರೋಶವೇ ಕಾಣ್ತಿದೆ. ಕೊಪ್ಪಳದಿಂದ ಶಿವರಾಜ್ ಕುಮಾರ್ ಪತ್ತಾರ್, ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.